ಕಲಬುರಗಿಯಲ್ಲಿ ನಡೆದ ಬಿಜೆಪಿ ಚುನಾವಣಾ ಸಭೆಯಲ್ಲಿ ದೊಡ್ಡ ಮಟ್ಟದ ಗಲಾಟೆ ಉಂಟಾಗಿದೆ. ಬಿಜೆಪಿ ಸಭೆಯಲ್ಲಿ ಮುಖಂಡರು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಲಿ ಸಂಸದ ಉಮೇಶ್ ಜಾಧವ್ ಸೇರಿ ಜಿಲ್ಲಾ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಯಕರ್ತರನ್ನ ಕೇವಲ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಮುಖಂಡ ಅಯ್ಯಪ್ಪ ಸೇರಿ ಹಲವರಿಂದ ಅಸಮಾಧಾನ ವ್ಯಕ್ತವಾಗಿರುವಂಥದ್ದು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆ ನಡೀತಾ ಇತ್ತು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆ ಇದು. ಸಭೆಯಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸೇರಿ ಪಕ್ಷದ ಜಿಲ್ಲಾ ಹಂತದ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಮ್ಮಲ್ಲಿ ಬೆಲೆ ಇಲ್ಲ. ಚುನಾವಣೆ ಬಂದಾಗ ಗ್ರಾಮಗಳಲ್ಲಿ ಜಗಳವಾಡಿ ನಾವು ಮತ ಹಾಕಿಸ್ತೇವೆ. ಕಾರ್ಯಕರ್ತರನ್ನ ಕೇವಲ ಚುನಾವಣೆಗೆ ನೀವು ಬಳಸ್ಕೊಳ್ತಾ ಇದ್ದೀರಿ. ಪಕ್ಷದಲ್ಲಿ ಸಮಸ್ಯೆ ಹೇಗೆ ಮುಂದುವರೆದ್ರೆ ಚುನಾವಣೆ ಎದುರಿಸೋದು ಹೇಗೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಚಿತ್ತಾಪುರ ಬಿಜೆಪಿ ಮುಖಂಡ ಶರಣಗೌಡ ಹಾಗೂ ಅಯ್ಯಪ್ಪ ನಡುವೆ ದೊಡ್ಡ ಮಟ್ಟದ ವಾಗ್ವಾದ ಕೂಡ ಉಂಟಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ನೋಡ್ತಾ ಇದ್ದೀವಿ, ಚುನಾವಣೆ ಘೋಷಣೆ ಆಗಿದೆ, ಅಭ್ಯರ್ಥಿ ಕೂಡ ಘೋಷಣೆಯಾಗಿದ್ದಾರೆ. ಈಗ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಗೊಂದಲದ ವಾತಾವರಣ ಜಿಲ್ಲಾ ಬಿಜೆಪಿಯಲ್ಲಿ. ಹೀಗಾದರೆ ಕಾಂಗ್ರೆಸ್ ಅಲ್ಲಿ ಕೂಡ ಬಲಿಷ್ಠವಾಗಿತ್ತು. ಇಷ್ಟು ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಲ್ಲಿ MP ಆಗ್ತಾ ಬಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರು ಮಲ್ಲಿಕಾರ್ಜುನ ಖರ್ಗೆ. ಬಟ್ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಖಾಡದಲ್ಲಿಲ್ಲ, ಅವರ ಸಂಬಂಧಿಕರಿಗೆ ಟಿಕೆಟನ್ನು ಕೊಡಲಾಗಿದೆ. ಇದನ್ನು ನೋಡಿದಾಗ ಬಿಜೆಪಿ ತುಂಬ ವರ್ಕೌಟ್ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಜಾಧವ್ ಅವ್ರಿಗೂ ಕೂಡ ಸಾಕಷ್ಟು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಭೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ? ಹೌದು ವಿಶ್ವನಾಥ್, ಏನಂದ್ರೆ ನಿಜಕ್ಕೂ ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಆಗಿತ್ತು. ಕಳೆದ ಬಾರಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ದೊಡ್ಡ ಅಲೆ ಇತ್ತು. ಅದರಲ್ಲಿ ಖರ್ಗೆ ಅವರು ಒಂದು ಪರಾಜಿತರಾಗಿ ಜಾಧವ್ ಮೋದಿ ಅವರ ಹೆಸರಲ್ಲಿ ಒಂದು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈ ಬಾರಿ ನಿಜಕ್ಕೂ ತುಂಬಾ ಬಿಜೆಪಿಗೆ ಕಷ್ಟಕರ ಸ್ಥಿತಿ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಕಳೆದ ಬಾರಿ ಅವರು ಸಂಸದರಾದ ನಂತರ ಏನು ಜನರ ನಿರೀಕ್ಷೆಯ ಮಟ್ಟದಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಒಂದು ಕಡೆ. ಆದ್ರೆ ಇವತ್ತು ಏನು ಚಿತ್ತಾಪುರ ಪಟ್ಟಣದಲ್ಲಿ ಅವರು ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನ ಆಯೋಜನೆ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಏನು ಚಿತ್ತಾಪುರದಲ್ಲಿ ತಾಲೂಕಾ ಹಂತದ ಮತ್ತು ಪ್ರಮುಖ ಕಾರ್ಯಕರ್ತರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನು ಜಾಧವ್ ಸೇರಿದಂತೆ ಬಿಜೆಪಿ ಜಿಲ್ಲಾ ಹಂತದ ನಾಯಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಿದೆ ಅಂತಕ್ಕಂಥ ಆಕ್ರೋಶ. ನಿಷ್ಠಾವಂತ ಕಾರ್ಯಕರ್ತರಿಗೆ ಇಲ್ಲಿ ಬೆಲೆ ಇಲ್ಲ. ಚುನಾವಣೆಗೆ ಬಂದಾಗ ನಾವು ಗ್ರಾಮಗಳಲ್ಲಿ ಜನರ ಜೊತೆ ಜಗಳ ಮಾಡಿ ನಿಮಗೆ ಓಟ್ ಹಾಕಿಸ್ತೀವಿ, ಆದ್ರೆ ಈಗ ಕಾರ್ಯಕರ್ತರನ್ನ ನೀವು ಚುನಾವಣೆ ನಂತರ ಕಡೆಗಣಿಸ್ಬಿಡ್ತೀರಿ. ಹೀಗಾಗಿ ಕಾರ್ಯಕರ್ತರನ್ನ ಕೇವಲ ಚುನಾವಣೆಗೆ ಮಾತ್ರ ಬಳಸಿಕೊಳ್ಳಾಗ್ತಿದೆ. ಹೀಗಾಗಿ ಪಕ್ಷದಲ್ಲಿ ಸಮಸ್ಯೆ ಮುಂದುವರೆದ್ರೆ ಚುನಾವಣೆ ಹೇಗೆ ಎಲೆಕ್ಷನ್ ಎದುರಿಸಬೇಕು ಅಂತಕ್ಕಂಥ ಪ್ರಶ್ನೆ ಅವರು ಕೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿಗಿ ಅವರ ಎದುರುಗಡೆ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಏನು ಬಿಜೆಪಿ ಮುಖಂಡ ಅಯ್ಯಪ್ಪ ಸೇರಿದಂತೆ ಚಿತ್ತಾಪುರದ ಸಾಕಷ್ಟು ಜನ ಈ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಚಿತ್ತಾಪುರ ಬಿಜೆಪಿ ಮುಖಂಡ ಶರಣಗೌಡ ಹಾಗೂ ಅಯ್ಯಪ್ಪ ನಡುವೆ ಸಹಿತ ಒಂದು ವಾಗ್ವಾದ ನಡೆಯಿತು. ಅದಾದ್ಮೇಲೆ ಎಲ್ಲರೂ ಕೂತು ನಾವು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಏನು ಅಯ್ಯಪ್ಪನ ಮತ್ತು ಕೆಲವು ಕಾರ್ಯಕರ್ತರ ಸಮಾಧಾನ ಪಡಿಸಲಿಕ್ಕೆ ಏನು ಬಿಜೆಪಿ ಮುಖಂಡರು ಜೊತೆಗೆ ಜಿಲ್ಲಾಧ್ಯಕ್ಷ ಮತ್ತು ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಸ್ಪಷ್ಟವಾಗಿ ಗೋಚರವಾಗುತ್ತೆ, ಏನು ಬಿಜೆಪಿಯಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಅಂದ್ರೆ ಕಾರ್ಯಕರ್ತರ ಮಧ್ಯೆ ಇವ್ರು ಚುನಾವಣೆ ಬಂದಾಗ ಮಾತ್ರ ಕಾರ್ಯಕರ್ತರು ಬೇಕು, ಕಾರ್ಯಕರ್ತರನ್ನ ಕೂಡಿಸ್ರಿ ಅಂತಾರೆ. ಗೆದ್ದು ಹೋದ್ಮೇಲೆ ಇದೇ ಕಾರ್ಯಕರ್ತರನ್ನ ಇವರು ಕಡೆಗಣಿಸ್ತಾರೆ ಅಂತಕ್ಕಂಥ ಒಂದು ಆಕ್ರೋಶ ಇಲ್ಲಿ ವ್ಯಕ್ತವಾಗ್ತದೆ. ವಿಶ್ವನಾಥ್, ಧನ್ಯವಾದ ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.